ರಾಜ್ಯದಲ್ಲಿ ಸರ್ಕಾರ ರಚನೆಯ ಪ್ರಯತ್ನವನ್ನ ಬಿಜೆಪಿ ಇನ್ನೂ ಕೂಡ ಕೈಬಿಟ್ಟಿಲ್ಲ. ಅತೃಪ್ತರಿಂದ ರಾಜೀನಾಮೆ ಕೊಡಿಸೋದಕ್ಕೆ ಬಿಜೆಪಿ ಪ್ರಯತ್ನ ಮಾಡ್ತಾ ಇದ್ದು, ಬಜೆಟ್ ಅಧಿವೇಶನ ವೇಳೆ ರಾಜೀನಾಮೆ ಕೊಡಿಸೋದಕ್ಕೆ ಯತ್ನಿಸ್ತಾ ಇದೆ. 4 ಅತೃಪ್ತರು ತಮ್ಮ ಜೊತೆ ನಿಲ್ಲುವ ವಿಶ್ವಾಸದಲ್ಲಿ ಬಿಜೆಪಿ ಇದ್ದು, ಖುದ್ದು ಹಾಜರಾಗಿ ವಿವರಣೆ ನೀಡೋದಕ್ಕೆ ಕಾಂಗ್ರೆಸ್ ಹೇಳಿದೆ. ಅಧಿವೇಶನಕ್ಕೂ ಮುನ್ನ ಹಾಜರಾಗದೇ ಇದ್ರೆ ಬಿಜೆಪಿಗೆ ಇದು ಪ್ಲಸ್ ಆಗಲಿದೆ. ಇದನ್ನೇ ಮುಂದಿಟ್ಟುಕೊಂಡು ದಾಳ ಉರುಳಿಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ ಎನ್ನಲಾಗಿದೆ. ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ ಅಂತ ಬಿಂಬಿಸೋದಕ್ಕೆ ಈಗ ಬಿಜೆಪಿ ಪ್ಲಾನ್ ಮಾಡಿಕೊಳ್ತಾ ಇದ್ದು, ಸಂಖ್ಯಾಬಲದ ಕೊರತೆಯಿಂದ ರಾಜೀನಾಮೆಗೆ ಈಗ ಕಾಂಗ್ರೆಸ್ನ ಅತೃಪ್ತ ಶಾಸಕರು ಹಿಂದೇಟು ಹಾಕ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಹೀಗಾಗಿ ಕೊಂಚ ಬಿಜೆಪಿ ಆಪರೇಷನ್ ವೇಗ ಕಳ್ಕೊಂಡಿದೆ ಅಂತ ಹೇಳಲಾಗಿದ್ದು, ಅಧಿವೇಶನದ ವೇಳೆಗೆ ಫಲಿತಾಂಶ ಸಿಗುವ ನಿರೀಕ್ಷೆಯಲ್ಲಿ ಈಗ ಬಿಜೆಪಿ ಇದೆ. ರಾಜ್ಯದಲ್ಲಿ ಸರ್ಕಾರ ರಚನೆಯ ಪ್ರಯತ್ನವನ್ನ ಬಿಜೆಪಿ ಇನ್ನೂ ಕೂಡ ಕೈಬಿಟ್ಟಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಅತೃಪ್ತರಿಂದ ರಾಜೀನಾಮೆ ಕೊಡಿಸೋದಕ್ಕೆ ಬಿಜೆಪಿ ಪದೇ ಪದೇ ಈಗ ಪ್ರಯತ್ನ ಮಾಡ್ತಾ ಇದ್ದು, ಮತ್ತೊಮ್ಮೆ ಬಜೆಟ್ ಅಧಿವೇಶನದ ವೇಳೆ ರಾಜೀನಾಮೆ ಕೊಡಿಸೋದಕ್ಕೆ ಯತ್ನಿಸುತ್ತೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. 4 ಅತೃಪ್ತರು ತಮ್ಮ ಜೊತೆ ನಿಲ್ಲುವ ವಿಶ್ವಾಸದಲ್ಲಿ ಈಗ ಬಿಜೆಪಿ ಇದೆ. ಈಗಾಗಲೇ 2 ಪಕ್ಷೇತರರು ನಿಂತಾಗಿದೆ. ಇನ್ನು 4 ಜನ ಅತೃಪ್ತರು, ಕಾಂಗ್ರೆಸ್ನ ಅತೃಪ್ತರು ತಮ್ಮ ಜೊತೆ ನಿಲ್ಲುವಂತಹ ವಿಶ್ವಾಸದಲ್ಲಿ ಬಿಜೆಪಿ ಇದು. ಖುದ್ದು ಹಾಜರಾಗಿ ಕಾಂಗ್ರೆಸ್ ವಿವರಣೆ ನೀಡೋದಕ್ಕೆ ಹೇಳಿದೆ ಅಂತ ಹೇಳಲಾಗಿದೆ. ಇನ್ನು ಖುದ್ದು ಹಾಜರಾಗಿ ವಿವರಣೆ ನೀಡೋದಕ್ಕೆ ಕಾಂಗ್ರೆಸ್ ಹೇಳಿದ್ದು, ಅಧಿವೇಶನಕ್ಕೂ ಮುನ್ನ ಹಾಜರಾಗದಿದ್ರೆ ಬಿಜೆಪಿಗೆ ಇದು ಪ್ಲಸ್ ಆಗಲಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ಬಿಜೆಪಿಯ ಪ್ಲಾನ್ ಇನ್ನೂ ಕೂಡ ಮುಂದುವರೆದಿದೆ ಅಂತ ಅನ್ನಿಸ್ತಾ ಇದೆ. ಏನ್ ಪ್ಲಾನ್ ಈ ಬಾರಿ ಬಿಜೆಪಿಯದ್ದು? ಸುಕನ್ಯಾ, ನಿನ್ನೆ ಕಾಂಗ್ರೆಸ್ನ 4 ಅತೃಪ್ತ ಶಾಸಕರಿಗೆ ಖುದ್ದಾಗಿ ಹಾಜರಾಗಬೇಕನ್ನುವಂತಹ ಒಂದು ಸೂಚನೆಯನ್ನ ಕೆಪಿಸಿಸಿ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರ ರಚನೆಯ ತನ್ನ ಅತೃಪ್ತ ಶಾಸಕರನ್ನ ಮುಂದಿಟ್ಟುಕೊಂಡು ನಡೆಸಿದಂತಹ ಪ್ರಯತ್ನವನ್ನ ಬಿಜೆಪಿ ಕೊಂಚ ಬದಲಾವಣೆ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಚಿಂತನೆಯನ್ನ ಮಾಡಿದೆ. ಯಾಕಂದ್ರೆ ಈಗ ಖುದ್ದಾಗಿ ಹಾಜರಾಗಬೇಕನ್ನುವಂತಹ ಒಂದು ಸೂಚನೆ ಕೊಟ್ಟಿರುವಂತಹ ಕಾರಣವಾಗಿ ಬಜೆಟ್ ಅಧಿವೇಶನ ಆರಂಭವಾಗುವ ಮೊದಲು ಈ 4 ಅತೃಪ್ತ ಶಾಸಕರು ಕೆಪಿಸಿಸಿ ಮುಂದೆ ಹಾಜರಾಗುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಹಾಗಾಗಿ ಅದೇ ವಿಚಾರವನ್ನ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಶಾಸಕರಿಗೆ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ ಅನ್ನುವಂತಹ ಒಂದು ದಾಳವನ್ನೇ ಈಗ ತನ್ನ ಅವಿಶ್ವಾಸ ಮಂಡನೆಯ ಒಂದು ವಿಚಾರದಲ್ಲಿ ಮುಂದುವರಿಸುವುದಕ್ಕೆ ಬಿಜೆಪಿ ಚಿಂತನೆಯನ್ನ ಮಾಡಿದೆ. ಹೀಗಾಗಿ ಅತೃಪ್ತ ಶಾಸಕರನ್ನೇ ಮುಂದಿಟ್ಟುಕೊಂಡು ಸರ್ಕಾರದ ವಿರುದ್ಧ ಅವಿಶ್ವಾಸ ಮಂಡಿಸುವಂತ ಒಂದು ಪ್ರಯತ್ನವನ್ನ ಮಾಡುವಂತಹ ನಿಟ್ಟಿನಲ್ಲಿ ಕೂಡ ಬಿಜೆಪಿ ಚಿಂತನೆಯನ್ನ ಮಾಡ್ತಿದೆ. ಹೀಗಾಗಿ ತನ್ನ ಆಪರೇಷನ್ ಕಮಲ ಅಥವಾ ಸರ್ಕಾರ ರಚನೆಯ ಪ್ರಯತ್ನವೇನಿದೆ ಅದನ್ನ ಜೀವಂತವಾಗಿಟ್ಟಿರುವಂತಹ ಬಿಜೆಪಿ ಅತೃಪ್ತ ಶಾಸಕರಿಂದ ರಾಜೀನಾಮೆ ಕೊಡಿಸೋದಕ್ಕೆ ಬೇಕಾದಂತಹ ಒಂದು ಪ್ರಯತ್ನಗಳು ಎಲ್ಲವನ್ನೂ ಕೂಡ ಮಾಡ್ತಾನೆ ಇದೆ. ಆದ್ರೆ ಅಷ್ಟು ಸುಲಭವಾಗಿ ಸಂಖ್ಯಾಬಲ ಕ್ರೋಢೀಕರಣ ಆಗದೇ ಇರುವಂತಹ ಹಿನ್ನೆಲೆಯಲ್ಲಿ ಅತೃಪ್ತ ಶಾಸಕರು ಕೂಡ ಈಗಾಗಲೇ ಬಿಜೆಪಿಯನ್ನು ಸೇರ್ಪಡೆ ಆಗೋದಕ್ಕೆ ಅಥವಾ ಬಿಜೆಪಿ ಬೆಂಬಲವನ್ನು ವ್ಯಕ್ತಪಡಿಸೋದಕ್ಕೆ ತಮ್ಮ ಒಂದು ಬೆಂಬಲವನ್ನ ಸೂಚಿಸಿದ್ರು ಕೂಡ ರಾಜೀನಾಮೆಯನ್ನ ಕೊಟ್ಟು ತಮ್ಮ ಬೆಂಬಲವನ್ನ ನೀಡೋದಕ್ಕೆ ಅವರು ಹಿಂದೇಟನ್ನ ಹಾಕ್ತಿದ್ದಾರೆ. ಯಾಕಂದ್ರೆ ಬಿಜೆಪಿ ಬಳಿ ಸೂಕ್ತವಾದಂತಹ ಸಂಖ್ಯಾಬಲ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಅತೃಪ್ತ ಶಾಸಕರಿಗೆ ಗೊತ್ತಿರುವಂತದ್ದು ಮತ್ತು ಬಿಜೆಪಿ ಈ ಪ್ರಯತ್ನದಲ್ಲಿ ಸರ್ಕಾರ ರಚನೆ ಪ್ರಯತ್ನದಲ್ಲಿ ಸಂಪೂರ್ಣ ಯಶಸ್ವಿ ಆಗುತ್ತೆ ಅನ್ನುವಂತಹ ಒಂದು ಪೂರ್ಣ ನಂಬಿಕೆ ಆ ಶಾಸಕರು ಇಲ್ಲದಂತಹ ಕಾರಣವಾಗಿ ಅವರು ತಕ್ಷಣಕ್ಕೆ ರಾಜೀನಾಮೆಯನ್ನ ಕೊಡೋದಕ್ಕೆ ಹಿಂದೇಟನ್ನ ಹಾಕ್ತಿದ್ದಾರೆ. ಹೀಗಾಗಿ ರಾಜೀನಾಮೆ ಕೊಡಿಸುವಂತಹ ವಿಚಾರದಲ್ಲಿ ಬಿಜೆಪಿಗೆ ಪೂರ್ಣ ಪ್ರಮಾಣದ ಯಶಸ್ಸು ನಿಗದಿತ ಅವಧಿಯೊಳಗೆ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ರಚನೆಯ ಪ್ರಯತ್ನವನ್ನ ಬಿಜೆಪಿ ಮುಂದುವರಿಸಬೇಕಾಗಿದೆ ಮತ್ತು ಕೈ ಬಿಟ್ರೆ ಅದು ಮತ್ತೆ ತನ್ನ ಪ್ರಯತ್ನದಲ್ಲಿ ಬಿಜೆಪಿ ಸೋಲುವಂತಹ ಹಿನ್ನೆಲೆಯಲ್ಲಿ ಆದಷ್ಟು ಅತೃಪ್ತ ಶಾಸಕರನ್ನ ಮನವೊಲಿಸಿಕೊಂಡು ರಾಜೀನಾಮೆಯನ್ನು ಕೊಡಿಸುವಂತ ನಿಟ್ಟಿನಲ್ಲಿ ಒತ್ತಡ ಹೇರುವಂತಹ ಪ್ರಯತ್ನಗಳಿಂದ ಎಲ್ಲವನ್ನೂ ಕೂಡ ಬಿಜೆಪಿ ಮುಂದುವರಿಸ್ತಾನೆ ಬರ್ತದೆ. ಹೀಗಾಗಿ ಬಿಜೆಪಿ ನಾಯಕರು ಹೇಳ್ತಾ ಇರುವಂತಹ ಮತ್ತು ವ್ಯಕ್ತಪಡಿಸುವಂತಹ ವಿಶ್ವಾಸದ ಪ್ರಕಾರ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ 4 ಶಾಸಕರಿಂದ ರಾಜೀನಾಮೆ ಕೊಡಿಸುವಂತ ಒಂದು ತಮ್ಮ ಪ್ರಯತ್ನ ಏನಿದೆ ಅದರಲ್ಲಿ ನಾವು ಯಶಸ್ವಿ ಆಗಬಹುದು ಅನ್ನುವಂತ ಒಂದು ವಿಶ್ವಾಸವನ್ನ ಬಿಜೆಪಿ ನಾಯಕರು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಈಗ ಖುದ್ದಾಗಿ ಕೆಪಿಸಿಸಿ ಮುಂದೆ 4 ಅತೃಪ್ತ ಶಾಸಕರು ಹಾಜರಾಗ್ತಾರೋ ಇಲ್ವೋ ಅನ್ನುವಂಥದ್ದನ್ನ ಬಿಜೆಪಿಗೆ ಕಾಯ್ದು ನೋಡ್ತದೆ. ಆ 4 ಶಾಸಕರು ಹಾಜರಾಗದೇ ಇದ್ರೆ ಅದನ್ನೇ ಮುಂದಿಟ್ಟುಕೊಂಡು ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ತನ್ನ ಪ್ರಯತ್ನವನ್ನ ಮತ್ತಷ್ಟು ಮುಂದುವರಿಸೋದಕ್ಕೆ ಬಿಜೆಪಿ ತೀರ್ಮಾನವನ್ನ ಮಾಡಿದೆ. ಆದ್ರೆ ಅತೃಪ್ತ ಶಾಸಕರು ಬಿಜೆಪಿ ಒತ್ತಡಕ್ಕೆ ಅಷ್ಟು ಸುಲಭವಾಗಿ ಅವರು ಮಣಿಯೋದಕ್ಕೆ ಅವರು ಕೂಡ ಸಿದ್ಧರಿಲ್ಲ. ಯಾಕಂದ್ರೆ ಒಂದು ವೇಳೆ ರಾಜೀನಾಮೆಯನ್ನ ಬಿಜೆಪಿ ಒತ್ತಡಕ್ಕೆ ಮಣಿದು ಕೊಟ್ಟು ಬಿಟ್ರೆ ನಂತರ ಬಿಜೆಪಿ ತನ್ನ ಪ್ರಯತ್ನದಲ್ಲಿ ಯಶಸ್ವಿ ಆಗದಿದ್ರೆ ತಮ್ಮ ರಾಜಕೀಯ ಭವಿಷ್ಯಕ್ಕೂ ಕೂಡ ಸಂಚಕಾರ ಉಂಟಾಗತ್ತೆ ಅನ್ನುವಂಥದ್ದು ಅವರಿಗೆ ಅರಿವಿರುವಂತಹ ಕಾರಣವಾಗಿ ಅವರು ಕೂಡ ಬಿಜೆಪಿ ಇನ್ನೂ ಕೂಡ ಪೂರ್ಣ ಪ್ರಮಾಣದ ಸಂಖ್ಯಾಬಲ ಕ್ರೋಢೀಕರಿಸಲಿ ಅನ್ನುವಂತ ಒಂದು ಸನ್ನಿವೇಶಕ್ಕೆ ಅವರು ಕಾಯ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಬಿಜೆಪಿ ತನ್ನ ಪ್ರಯತ್ನದಲ್ಲಿ ಒಂದಷ್ಟು ಹಿಂದೆ ಬಿಜೆಪಿ ಒಂದಷ್ಟು ಹಿನ್ನಡೆ ಆಗಿರುವಂತದ್ದು ಮತ್ತು ಆಪರೇಷನ್ ಕಮಲ ಏನು ಆ ಪ್ರಯತ್ನ ಏನಿದೆ ಅದು ಒಂದಷ್ಟು ವೇಗವನ್ನ ಕಳೆದುಕೊಂಡಿರುವಂತದ್ದು. ಆದ್ರೂ ಕೂಡ ತನ್ನ ಪ್ರಯತ್ನವನ್ನ ಬಿಡದಂತಹ ಬಿಜೆಪಿ ಇನ್ನೂ ಕೂಡ ಪ್ರಯತ್ನವನ್ನ ಜಾರಿಯಲ್ಲಿಟ್ಟಿದೆ. ಸುಕನ್ಯಾ, ಅಂದ್ರೆ ಕಿರಣ್, ಈ ಬಾರಿ ಈಗ ನಡೆಯನ್ನ ಕಾಯ್ದು ನೋಡ್ತಾ ಇದೆ. ಈಗ ಕಾಂಗ್ರೆಸ್ ಏನ್ ಮಾಡುತ್ತೆ ಮತ್ತೆ ಅತೃಪ್ತ ಶಾಸಕರು ಏನ್ ಮಾಡುತ್ತೆ ಅಂತ ಬಿಜೆಪಿ ಕಾದು ನೋಡುತ್ತೆ. ಮತ್ತೆ ರೆಸಾರ್ಟ್ ರಾಜ್ಯಕ್ಕೆ ಮೊರೆ ಹೋಗುವಂತಹ ಸಾಧ್ಯತೆ ಏನಾದ್ರು ಕಂಡು ಬರ್ತಾ ಇದೆಯಾ ಬಿಜೆಪಿ ಕಡೆಯಿಂದ? ಇದಕ್ಕೆ ಕಾಂಗ್ರೆಸ್ನ ಕೌಂಟರ್ ಪ್ಲಾನ್ ಏನಾದ್ರು ರೆಡಿ ಆಗಿದೆಯಾ? ಸುಕನ್ಯಾ, ಇನ್ನು ರೆಸಾರ್ಟ್ ನ ವಿಚಾರದಲ್ಲಿ ಇನ್ನೂ ಕೂಡ ಬಿಜೆಪಿ ಮತ್ತೊಮ್ಮೆ ಚಿಂತನೆ ಮಾಡುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಯಾಕಂದ್ರೆ ಗುರುಗ್ರಾಮದಲ್ಲಿ ಶಾಸಕರನ್ನ ಕೂಡಿಟ್ಟಂತಹ ವಿಚಾರದಲ್ಲಿ ಬಿಜೆಪಿಗೆ ಆದಂತಹ ಹಿನ್ನಡೆ ಮತ್ತು ಜನಾಭಿಪ್ರಾಯ
ವ್ಯಕ್ತವಾದಂತಹ ರೀತಿಯನ್ನ ನೋಡಿ ಬಿಜೆಪಿ ಮತ್ತೆ ಅದೇ ರೀತಿಯಾದಂತಹ ಹೆಜ್ಜೆ ನೀಡುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಮತ್ತು ಫೆಬ್ರವರಿ 6ರಿಂದ ಅಧಿವೇಶನ ಕೂಡ ಆರಂಭವಾಗುವಂತಹ ಸಂದರ್ಭದಲ್ಲಿ ಶಾಸಕರೆಲ್ಲರೂ ಕೂಡ ಸದನದಲ್ಲಿ ಹಾಜರಿರಬೇಕಾದಂತ ಕಾರಣದಾಗಿ ರೆಸಾರ್ಟ್ ರಾಜಕೀಯಕ್ಕೆ ಮತ್ತೆ ಬಿಜೆಪಿ ಮುಂದಾಗುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಆದ್ರೆ ಈ ಅತೃಪ್ತ ಶಾಸಕರನ್ನ ಅವರನ್ನ ಸಾಧ್ಯವಾದಷ್ಟು ಕೆಪಿಸಿಸಿ ಮುಂದೆ ಖುದ್ದಾಗಿ ಹಾಜರಾಗದಂತೆ ನೋಡಿಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಬಿಜೆಪಿ ತನ್ನ ಪ್ರಯತ್ನವನ್ನ ಮುಂದುವರಿಸುವುದಕ್ಕೆ ಅವರನ್ನ ಸಾಧ್ಯವಾದಷ್ಟು ಕೆಪಿಸಿಸಿ ಮುಂದೆ ಹಾಜರಾಗುವಂತಹ ಪ್ರಕ್ರಿಯೆಯಿಂದ ದೂರವಿಡುವಂತಹ ನಿಟ್ಟಿನಲ್ಲಿ ಬಿಜೆಪಿ ನೋಡ್ಕೊಳ್ಳೋದಕ್ಕೆ ಮುಂದಾಗಿದೆ. ಆ ಅಂತ ಸಂದರ್ಭದಲ್ಲಿ ಅತೃಪ್ತ ಶಾಸಕರು 400 ಜನ ಕಾಂಗ್ರೆಸ್ ಸರ್ಕಾರದ ಮೇಲೆ ವಿಶ್ವಾಸನ ಕಳೆದುಕೊಂಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗುತ್ತೆ. ಅದನ್ನೇ ಮುಂದಿಟ್ಟುಕೊಂಡು ಅಧಿವೇಶನ ಸಮಯದಲ್ಲಿ ತನ್ನ ಒಂದು ಕೆಲಸವನ್ನ ಮುಂದುವರಿಸೋದಕ್ಕೆ ಬಿಜೆಪಿ ತೀರ್ಮಾನವನ್ನ ಮಾಡಿರುವಂತದ್ದು. ಆದ್ರೆ ಇಲ್ಲಿ ಬಿಜೆಪಿ ತನ್ನ ಶಾಸಕರನ್ನ ಹಿಡಿದಿಟ್ಕೊಳ್ತಾ ಇದೆ ಅನ್ನುವಂಥದ್ದು ಗೊತ್ತಾದ ತಕ್ಷಣವೀಗ ಕಾಂಗ್ರೆಸ್ ಕೂಡ ಕೇವಲ ಅತೃಪ್ತ ಶಾಸಕರು ನೋಟಿಸ್ಗೆ ಉತ್ತರಿಸಿದರೆ ಸಾಲದು, ಖುದ್ದಾಗಿ ಹಾಜರಾಗಬೇಕು ಅನ್ನುವಂತ ಒಂದು ಸೂಚನೆಯನ್ನು ಕೂಡ ಕಾಂಗ್ರೆಸ್ ಕೊಟ್ಟಿರುವಂತದ್ದು. ಹಾಗಾಗಿ ಇಲ್ಲಿ 400 ಅತೃಪ್ತ ಶಾಸಕರು ಯಾವ ಒಂದು ಹೆಜ್ಜೆ ನೀಡ್ತಾರೆ ಅನ್ನೋದ್ರ ಮೇಲೆ ಬಿಜೆಪಿಯ ಪ್ರಕ್ರಿಯೆಗಳು ವೇಗ ಪಡೆದುಕೊಳ್ಳುವಂತ ನಿರ್ಧಾರ ಆಗತ್ತೆ. ಸುಕನ್ಯಾ, ಧನ್ಯವಾದ ಕಿರಣ್.